ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಮಾರ್ಚ್ 13, 2024 ಇವತ್ತು ಇಂಗ್ಲಿಷ್ ಎಕ್ಸಾಮ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾರ್ಚ್ 15ನೇ ತಾರೀಕಿಗೆ ಕೆಮಿಸ್ಟ್ರಿ ಎಕ್ಸಾಮ್ ಆಗುತ್ತೆ. ಅಂದರೆ ಕೆಮಿಸ್ಟ್ರಿ ಎಕ್ಸಾಮ್ನ ಪ್ರಿಪ್ರೇಷನ್ಗೆ ನಮಗೆ 1.5 ಡೇ ಟೈಮ್ ಸಿಗುತ್ತೆ. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಈಗಿರುವಂತಹ ಟೈಮನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಈಗಿರುವಂತಹ 1.5 ಡೇ ಟೈಮಲ್ಲಿ ಯಾವ್ಯಾವ ವಿಷಯಗಳನ್ನು ನಾವು ಫೋಕಸ್ ಮಾಡಬೇಕು ಅದನ್ನು ತಿಳಿದುಕೊಳ್ತಾ ಇದ್ದೀವಿ. ಈಗ ಎಕ್ಸಾಮ್ ಮುಗಿಸಿ ಮನೆ ಬಂದಿರ್ತೀರಾ, ಊಟ ಮಾಡಿ ಆದಮೇಲೆ 1 hour ಅಥವಾ 2 hour ನಿದ್ದೆ ಮಾಡಿ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಬರೀಬೇಕಾದ್ರೆ ಈಗ ಮೈಂಡನ್ನು ಯೂಸ್ ಮಾಡ್ತಾ ಇರ್ತೀರಾ ಅಥವಾ ಬ್ರೈನನ್ನು ಯೂಸ್ ಮಾಡ್ತಿರ್ತೀರಾ, ಅದಕ್ಕೋಸ್ಕರ ಟೈರ್ಡ್ ಆಗಿರುತ್ತೆ. ಊಟ ಮಾಡಿ ನಿದ್ದೆ ಮಾಡಿ. ನಂತರ ನಿದ್ದೆ ಮಾಡೋದಕ್ಕಿಂತ ಮೊದಲೇ ಮೈಂಡ್ ಸೆಟ್ಟನ್ನು ಇಟ್ಕೊಂಡ್ರಿ. ಏನಂತ ಹೇಳಿದ್ರೆ ಎದ್ದ ಮೇಲೆ ನಾನು ಕೆಮಿಸ್ಟ್ರಿ ಎಕ್ಸಾಮ್ನ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ, ಸರಿನಾ? ಈಗ ಇಂಗ್ಲೀಷ್ ಎಕ್ಸಾಮ್ ಆಯಿತು ಅಥವಾ ಅದ್ರ ಹಿಂದೆ ನಡೆದಿರುವಂತಹ ಫಿಸಿಕ್ಸ್ ಎಕ್ಸಾಮ್ ಆಯಿತು, ಆ ಎಲ್ಲ ಎಕ್ಸಾಮ್ಗಳು ಮುಗಿದಿವೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಿದ್ದೆ ಮಾಡಬೇಕಾದ್ರೆ ಅಂದರೆ ಊಟ ಮಾಡಿ ನಿದ್ದೆ ಮಾಡ್ತೀರಲ್ವಾ, ಆವಾಗಲೇ ಎದ್ದ ಮೇಲೆ ನಾನು ಕೆಮಿಸ್ಟ್ರಿ ಎಕ್ಸಾಮ್ನ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಿದ್ದೆ ಮಾಡಿ 1 hour or 2 hour ನಿದ್ದೆ ಮಾಡಿ ಎದ್ದ ನಂತರ ಕೆಮಿಸ್ಟ್ರಿ ಎಕ್ಸಾಮ್ನ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನಂತರ ಪ್ರಿಪ್ರೇಷನ್ ಅಂತ ಹೇಳಿದ್ರೆ ರಿವಿಷನ್. ಯಾಕಂತ ಹೇಳಿದ್ರೆ 1.5 ಡೇ ಇದೆ. ದಿಸ್ ಈಸ್ ನಾಟ್ ಅ ರೈಟ್ ಟೈಮ್ ಟು ರೀಡ್ ನ್ಯೂ ಥಿಂಗ್ಸ್. ಈಗ ನೀವು ಯಾವುದು ಹೊಸ ಕಾನ್ಸೆಪ್ಟನ್ನು ಅಥವಾ ಇದುವರೆಗೆ ಓದದೇ ಇರುವಂತಹ ಯಾವುದೊಂದು ಚಾಪ್ಟರ್ನ ಓದ್ತೀರ ಅಂತ ಹೇಳಿದ್ರೆ ಅದಕ್ಕೆ ಇದು ಕರೆಕ್ಟ್ ಆದ ಟೈಮ್ ಅಲ್ಲ. ಅದಕ್ಕೋಸ್ಕರ ಆಲ್ರೆಡಿ ಏನು ನೀವು ಪ್ರಿಪೇರ್ ಆಗಿದ್ದೀರಾ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ಕೆಲವೊಮ್ಮೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಕಳಿಸ್ಬಹುದು ಅಥವಾ ಯಾರಾದರೂ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕಳಿಸ್ಬಹುದು. ಬಟ್ ಅದರಿಂದ ಒಂದು ಕ್ವಶನ್ಸ್ ಎಕ್ಸಾಮಲ್ಲಿ ಬರ್ದೇನೂ ಇರಬಹುದು. ನೀವು ಓದಿರೋ ಕಾನ್ಸೆಪ್ಟಿಂದಾನೇ ಕ್ವಶನ್ಗಳು ಬರಬಹುದು. ಸೊ ನೀವು ಓದಿರೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಮೊದಲಿಗೆ ನೀವು ಆಲ್ರೆಡಿ ಏನು ಪ್ರಿಪೇರ್ ಆಗಿದ್ದೀರಾ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಅಕಸ್ಮಾತಾಗಿ ಟೈಮ್ ಇದ್ದರೆ ಹೊಸ ಕಾನ್ಸೆಪ್ಟನ್ನು ಟಚ್ ಮಾಡ್ಬೋದು, ಅಂದರೆ ಓದಬಹುದು. ಬಟ್ ನೀವು ಆಲ್ರೆಡಿ ಓದಿರೋದನ್ನು ಹಾಗೆ ಇಟ್ಟು ರಿವಿಷನ್ ಮಾಡದೆ ಹೊಸ ಕಾನ್ಸೆಪ್ಟನ್ನು ಓದ್ತಾ ಹೋದರೆ ಎಕ್ಸಾಮ್ನಲ್ಲಿ ಆ ಒಂದು ಹೊಸ ಕಾನ್ಸೆಪ್ಟನ್ನು ಓದಿರೋದ್ರಿಂದ ಬೆನಿಫಿಟ್ ಆಗೋದಕ್ಕಿಂತ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಆಲ್ರೆಡಿ ಏನು ಪ್ರಿಪೇರ್ ಆಗಿದ್ದೀರಾ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಸರಿನಾ? ಹಾಗಿದ್ರೆ ಇವತ್ತು ಬಂದ ನಂತರ ಊಟ ಮಾಡಿ ನಿದ್ದೆ ಮಾಡ್ತೀರಾ, ನಂತರ ಸ್ಟಡಿ ಮಾಡೋದಕ್ಕಂದ್ರೆ ರಿವಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವ ರಿಯಾಕ್ಷನ್ಸನ್ನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಮತ್ತೊಮ್ಮೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ರೀತಿ ಯಾವ್ದಾದ್ರು ಡಯಾಗ್ರಾಮ್ ಇದ್ದರೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರೆ ಅದನ್ನು ಕೂಡ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬಟ್ ಆಲ್ರೆಡಿ ಏನು ಪರ್ಫೆಕ್ಟ್ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡಿ. ನಂತರ ಈ ಟೈಮ್ನಲ್ಲಿ ಯಾವುದೊಂದು ಕ್ವಶನ್ ಪೇಪರ್ನ ನೋಡೋದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೀರಾ, ಸರಿನಾ? ಅದನ್ನು ಮತ್ತು ಪರ್ಫೆಕ್ಟ್ ಆಗಿ ಮಾಡಬೇಕು ಅಷ್ಟೇ. ನಂತರ ಕಾನ್ಫಿಡೆಂಟ್ ಆಗಿರಿ, ನೀವು ಓದಿರೋದು ಕೂಡ ಎಕ್ಸಾಮ್ನಲ್ಲಿ ಬರುತ್ತೆ. ನಂತರ ಅದೇ ಎಲ್ಲರ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ನಂತರ 6 hours ಸ್ಲೀಪ್, 6 ಗಂಟೆಗಳ ಕಾಲ ನಿದ್ದೆ ಬೇಕು. ಯಾಕಂತ ಹೇಳಿದ್ರೆ ನಿದ್ದೆ ಕರೆಕ್ಟಾಗಿ ಆಗದಿದ್ರೆ ಮೆಂಟಲ್ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ 6 hours ಸ್ಲೀಪ್, 6 ಗಂಟೆಗಳ ಕಾಲ ನಿದ್ದೆ ಬೇಕು. ಆ ನಿದ್ದೆನ ಕರೆಕ್ಟ್ ಮಾಡಿ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ 30 ಮಿನಿಟ್ಸ್ ಸಾಕು. ಹಾಗೆ ಮಧ್ಯಾಹ್ನ ಊಟಕ್ಕೆ ಅದಕ್ಕೂ ಕೂಡ 30 ಮಿನಿಟ್ಸ್ ಸಾಕು. ಹಾಗೆ ರಾತ್ರಿ ಊಟಕ್ಕೆ ಅದಕ್ಕೂ ಕೂಡ 30 ಮಿನಿಟ್ಸ್ ಸಾಕು. ಸೊ ಈ 6 hours ಸ್ಲೀಪ್ ನಂತರ 30 ಮಿನಿಟ್ಸ್ ಪ್ಲಸ್ 30 ಮಿನಿಟ್ಸ್ ಪ್ಲಸ್ 30 ಮಿನಿಟ್ಸ್ ಇದನ್ನು ಬಿಟ್ಟು ಉಳಿದಂತಹ ಎಲ್ಲ ಟೈಮನ್ನು ಕೂಡ ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಿ. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ಸರಿನಾ? ಈಗ ಎಕ್ಸಾಮ್ ಡಿಫಿಕಲ್ಟ್ ಬಂದರೆ ಆ ರೀತಿ ಎಲ್ಲ ಯೋಚನೆ ಮಾಡೋದೇ ಬೇಡ. ನಾವು ಓದಿರೋದು ಎಕ್ಸಾಮ್ ಬರುತ್ತೆ, ನನಗೆ ಸಾಧ್ಯ ಆದಷ್ಟು ಚೆನ್ನಾಗಿ ಎಕ್ಸಾಮನ್ನು ಮಾಡ್ತೀನಿ, ನನಗೆ ಸಾಧ್ಯ ಅಷ್ಟು ಹೆಚ್ಚಿನ ಮಾರ್ಕ್ಸನ್ನ ಗಳಿಸ್ತೀನಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಓದಿರೋದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ನಂತರ ರಿಲ್ಯಾಕ್ಸ್ ಆಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.